ನಂದಾತ. ನಿಮ್ಮ ಗೆಳತಿಯರಿಬ್ರು ಪಾರಕ್ಕಾರ ಗಿರ್ಜಕ್ಕಾರ ಎಲ್ಲದಾರ? ಬಂದಿಲ್ಲ ಅಲ್ಲಿ ಇನ್ನೂ? ಅವ್ರು ಹೇಳ್ಯಾರಿ ಮುಂದೆ ಅರಾಗ ಅಲ್ಲೇ ಬೆಟ್ಟಕ್ಕಿವಿ ಶಾಂತಕ್ಕ, ನೀವು ಬರ್ರಿ ಅಲ್ಲೇ ನಮ್ಮ ಮನೆ ದಾಟೆ ಹೋಗ್ಬೇಕಲ್ಲ, ನೀವು ಹೆಂಗಿದ್ರು ಅಲ್ಲೇ ಬರ್ತೇವೆ ಅಂತ ಹೇಳ್ಯಾರ. ಹಾಂ, ಹಂಗಾರೆ ಏನು ತೊಗೋಬೇಕು ನೋಡಿ, ಬಡ ಬಡ ತಗೋ ಹೋಗುನ್. ಸ್ವಲ್ಪರ ನಗು. ನೀ ಮಕ ಸಪ್ಪಗೆ ಹಾಕೊಂಡ್ರೆ ಏನು ಬಿಡ್ತೇವೆ ಅಂತ ತಿಳ್ಕೊಬೇಡ. ಏನು ಆಗುದ ಮಗನ, ಬೇಜಾರು ಮಾಡ್ಕೊಬೇಡ. ಏನು ನಿಮ್ಮಪ್ಪ ನಿಮ್ಮವ್ವ ಏನ ಮಾಡ್ಯಾರ ಅಂದ್ರು ಅದು ನೀನು ಒಳ್ಳೇದಕ್ಕಂತ ತಿಳ್ಕೊ, ಅಂದ್ರೆ ಜೀವನದಾಗ ಉದ್ಧಾರ ಅಕ್ಕಿ ಮಗನ. ಯವ್ವ ಏನಿದೆ ಉಂಗುರ ಎಲ್ಲ ಇಟ್ಕೊಂಡಿರಲ್ಲ ನೀವು? ಅಂದ್ರೆ ಏನು ಬರೀ ಕನ್ನೆ ನೋಡುದ ಏನ ಎಂಗೇಜ್ಮೆಂಟ್ ಮುಗಿಸಾಕತ್ತೀರಿ? ನನಗೆ ಗೊತ್ತಿಲ್ಲಪ್ಪ, ನಿಮ್ಮಪ್ಪ ಇವು ಇಂತಿಂತ ಐಟಮ್ ಇಟ್ಕೊ ಅಂದಾನ, ನಾ ಇಟ್ಕೊಂಡೇನೆ ಅಷ್ಟೇ. ಅವನ ನಿಮ್ಮಪ್ಪನ ನಿನ್ನೆ ಹೋಗಿ ಬಡ ಬಡ ಉಂಗುರ ತಗೊಂಡು ಬಂದಿದ್ರು, ಅವನ್ನೇ ಇಟ್ಕೊಂಡೇನೆ ಅಷ್ಟೇ. ಹಾ ಬೇಡ ಬೇಡ ಬಾ. ನೋಡವ್ವ, ಎಂಗೇಜ್ಮೆಂಟ್ ಅದು ಇದು ಅಂದ್ರೆ ನಾ ಮಾಡ್ಕೊಳಂಗಿಲ್ಲ. ಹುಡುಗಿ ಹೆಂಗದ ಅಂತ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಒಮ್ಮಕ್ಕ ಮದಿ ಮಾಡ್ಕೊಂಡ್ರೆ ಹೆಂಗೆ ಮಾಡ್ಕೋಬೇಕು? ನಾ ಹತ್ರ ಮಾಡ್ಕೊಳ್ಳೋದು ನೋಡ್ಬೇ, ನಂಗೆ ಇಷ್ಟ ಆದ್ರಷ್ಟೇ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತೈತಿ ಎಂತತ್ತಂದು ಮಾಡ್ಬೇಕು ನಿನಗಂತೇಳಿ ಚಂದ ಚಾರ ತಗೊಂಡು ಉಪ್ಪಿನಕಾಯಿ ಹಾಕಬೇಕಾಗಿಲ್ಲ. ನಡಿ. ಆರಾಮದಿರಿ ಅಣ್ಣ? ಹ್ಞೂ ನೋಡುವ, ಆರಾಮದ್ದೀನಿ. ನೀ ಆರಾಮದಿಯಲ್ವಾ? ಅದಕ್ಕೆ ನೀವು ಆರಾಮದಿರೇನ್ರಿ? ಆರಾಮದೇನು ನೋಡುವ ನಾನು. ಅಲ್ಲ ಏನು ನೀನು ಮನೆ ಕಡೆನ ಬಂದೇ ಇಲ್ವಾ? ಈಗ ಭಾಳ ದಿನ ಆತು. ಮಗಳು ಬಂದಾಗಿಂದ ಅಂತೂ ಬಂದೇ ಇಲ್ಲ ಬಿಡ. ಇಲ್ರಿ ಅತ್ತೆಯಮ್ಮ, ಅವರು ಊರ್ಲಿಂತ್ರ ಬಂದ್ಲಲ್ಲ, ಆಕಿನ ಓದ್ ಮುಗಿಸಿ ವಾಪಸ್ ನಾನು ಬಂದಿಲ್ರಿ ಆ ಕಡೆ. ಮನ್ಯಾಗ ಕೆಲಸ, ಈ ಕೆಲ್ಸಕ್ಕೆ ಹೋಗೋದು ಒಂದು ಇರ್ತಾವಲ್ರಿ, ಇವು ಕೂಲಿಗೆ ಹೋಗುದೆ. ಹಂಗ ದಿನ ತಪ್ಪತ್ಲೆ ಒಬ್ರದ್ದು ಹತ್ತಿ ಬಿಡಿಸೋದು, ಅದು ಇದು ಜೋಳ ಇದು ಮಾಡಂತೆ ಹಂಗ ದಿನ ಬರತ್ತಿದ್ದು ರೀ ಕೆಲಸ. ಹಂಗಾಗಿ ಪುರ್ಸತ್ತಾಗಿಲ್ರಿ ಅತ್ತೆಯಮ್ಮ ಬರಾಕ. ಏನು ಬೇಜಾರ ಮಾಡ್ಕೋಬೇಡ್ರಿ. ಇಲ್ವಾ, ಬ್ಯಾಸರ ಏನಿಲ್ಲ ಪಾಪ, ನೀನು ಕೆಲಸ ಇರ್ತಾವು, ಏನು ಪುರ್ಸತ್ತಿದ್ರೆ ಬಂದಿರ್ತಿ, ಹೌದಿಲ್ಲ? ಹಂಗೆ ಅನ್ನಿ ನಾನು ಯಾಕೆ ಬಂದಿಲ್ಲಲ್ಲ ಅಂತೇಳಿ. ಆಯ್ತು, ನನಗೆ ಬ್ಯಾಸರ ಇಲ್ವಾ? ಹಳೇಂದ್ರೆ ಆರಾಮದಿರೇನ್ರಿ? ಅಮೇರಿಕಕ್ಕೆ ಹೋಗಿ ನೀವು ಗುಂಡು ಕೆಂಪಗೆ ಅಲ್ಲಿಯವರಂಗೆ ಆಗ್ಬಿಟ್ಟಿರಿ ನೋಡ್ರಿ. ಆರಾಮದಿರೇನ್ರಿ? ಪಾಪ ಅಲ್ಲಿ ಮಾತಾಡ್ಸಕತ್ತಾರ ನೋಡಪ್ಪ, ಮುಂಡೆದಕ್ಕೆ ಫೋನ್ ನೋಡಕತ್ರ ಲೋಕದ ಜ್ಞಾನನೇ ಇರಂಗಿಲ್ಲ. ಹಾ 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 ಆರಾಮದೇನ್ರಿ. ಅದು ಯಾವಾಗಿದ್ರು ಈ ಫೋನ್ಯಾಗ ಇರ್ತಾವಲ್ರಿ, ಅವನು ಓದುದು ಕೆಲಸ ಪಕ್ಷ ಎಲ್ಲ ಅದ್ರಾಗ ಮಾಡ್ಕೊಂತ ಬಿಜಿ ಆಗಿಬಿಟ್ಟಿರ್ತಾನ್ರಿ. ಅಂದಂಗ ನನ್ನ ಸೊಸಿ ಎಲ್ಲದಾಳವಾ ಗೌರಿ? ಕರೀರಿ, ಭಾಳ ದಿನ ಆತ್ ನಾನು ನೋಡೇ ಇಲ್ಲಕ್ಕಿನ್ನ. ಹೆಣ್ಣೋಡು ಶಾಸ್ತ್ರ ಮುಗಿಸ್ಬಿಡೋಣಂತ, ಆಮೇಲೆ ಉಳ್ಕಿದ್ ಮಾತುಕತೆ. ಕರ್ಬಿಡ್ರಿ ಹುಡುಗಿನ. ಹ್ಞೂ ಅಣ್ಣ ಕರಿತೀನಿ. ಹೋಗುವ, ಹುಡುಗ ಚಾ ಕೊಡು ಹೋಗ. ನಂಗೇನು ಟೀ ಬೇಡ ತೋರಿ. ಹಾಲು ಕುಡಿತೀರೇನ್ರಿ? ಹೇಳಾರಂಗ್ರೆ ಹಾಲು ಕೊಡಿಸ್ಲೇನ್ರಿ? ಇಲ್ಲ, ನಂಗೇನು ಟೀನು ಬೇಡ ಹಾಲು ಬೇಡ. ಅದು ಇಲ್ವಾ, ನನ್ನ ಮಗ ಅಮೇರಿಕದಾಗ ಇದ್ನಲ್ಲ, ಚಾ ಕಾಫಿ ಹಾಲು ಇಂಥವೇನು ರೂಢ ಇಲ್ವಾ. ದಿನ ಬೆಳಗ್ಗೆ ಓದ್ಕೊಂತ ಕುಂದ್ರದು, ತನ್ನ ಓದು ಕಾಲೇಜ್ ಇಂಥ ಇದ್ಬಿಟ್ಟ, ಹಂಗಾಗಿ ಅವಂಗ ಚಾ ಕಾಫಿ ರೂಢ ಇಲ್ಲ. ಹೌದಾ? ನಾ ಯಾಕೆ ಹಳೆಯಾರು ಬೇಜಾರಾಗ್ಯಾರಲ್ಲ ಅನ್ಕೊಳತಿದ್ದೆ. ಮಗಳೇ, ಕಾಸ ಮಾಡುವ ಹಿರಿಯರ್ದು ಆಶೀರ್ವಾದ ಮಾಡ್ರಿ. ಹೇಳ್ವಾ ಮಗಳ, ನನ್ನ ಆಶೀರ್ವಾದ ಯಾವತ್ತೂ ಇರ್ತೈತಿ ನಿನ್ ಮ್ಯಾಗ. ನನ್ನ ಸೊಸಿ ಹೇಳ್, ಆರಾಮ್ 100 ಕಾಲ ಸುಖವಾಗಿ ಬಾಳ್ವಾ. ಇವ ಹೇಳ್ವಾ ನನ್ನ ಸಸಿ, ಆರಾಮಿರುವ ನನ್ನ ಮಗಳ. ಎಷ್ಟು ಚಂದದಿಯ ನನ್ನ ಸಸಿ. ಹ್ಞೂ ಶಾಂತಕ್ಕ, ಸಸಿಗೆ ದೃಷ್ಟ ಆದಿತ್ತು ಬಿಡು ಸಾಕ. ಮುಟ್ಕೋರ್ವ ಹೂವು ಭಾಳ ಚಂದ ಕಾಣ್ತೀವ. ಪಾರಕ್ಕರ ಒಂದು ಸ್ವಲ್ಪ ಮುಂದೆ ಬರ್ರಿ. ಶಾಂತ ಕೊಡೋನ್ ನೋಡ್ವಾ, ಇವತ್ತು ನಿನ್ನ ಕಣ್ಣೆದ್ರಿಗೆ ನಿಶ್ಚಿತಾರ್ಥ ತಾಂಬೂಲ ಬದಲಿ ಮಾಡಿದ್ದೀನಿ ನಾನು. ಏನು ಹುಡುಗಂದು ಹುಡುಗಿದು 2 ಉಂಗ್ರ ಇದ್ರಾಗ ಅದಾವು, ಇವನ್ನ ಇಳ್ಯಕ್ಕೆ ಹಾಕುವಂತ್ರಿ. ಏನು 2 ತಂದ ಬಿಟ್ಟನಿ. ಆಮ್ಯಾಗ ಈ ಹುಡುಗಿ ಇನ್ಮ್ಯಾಗ ನಮ್ಮ ಮನೆ ಸೊಸಿ. ಯಾರ ಕೇಳಿದ್ರೆ ಗೌಡನ ಮನೆ ಸೊಸಿ ಅಂತ ಕುಲ್ಲ ಹೇಳುವ. ಇನ್ಮ್ಯಾಗ ಯಾರ ಕೇಳಿದ್ರು ಸಿದ್ದನ್ ಗೌಡ್ರ ಸೊಸಿ ನನ್ನ ಮಗಳು ಅಂತ ಖುಷಿಯಿಂದ ಹೇಳ್ಕೊರ್ವ. ಏನು ಆದಷ್ಟು ಬೇಗ ಮದುವೆ ಮಾಡೇ ಬಿಡ್ತಾನೆ. ಏನು ಹೇಳ್ಬೇಕಂತೇಳಿ ಗೊತ್ತಾಗವಲ್ರಿ ಅಣ್ಣಾರ. ಅಲ್ರಿ, ನನ್ನ ಮಗಳು ಓದಾಕ ಎಷ್ಟು ಸಹಾಯ ಮಾಡಿರಿ, ರೊಕ್ಕ ಅದು ಕೊಟ್ಟು ನೀವು ನನ್ನ ಮಗಳನ್ನ ಓದಿಸಿರಿ. ಇವತ್ತು ಅಕ್ಕಿನ್ನ ನಿಮ್ಮ ಮನೆ ಸೊಸಿ ಮಾಡ್ಕೊಳಕತ್ತೀರಿ. ಇದು ಯಾವ ಜನ್ಮದ ಋಣ? ನೀವು ಯಾವಾಗ ನನಗೆ ಅಣ್ಣಾಗಿದ್ರೆ, ನಾ ಯಾವಾಗ ನಿಮ್ಗೆ ತಂಗಿಯಾಗಿದ್ನಿ ಏನೋ ಗೊತ್ತಿಲ್ಲ ನೋಡ್ರಿ. ಒಟ್ಟು ನಮಗಂತೇಳಿ ಒಂದು ಕೆಲಸ ಕೊಟ್ಟಿರಿ, ಇರಾಕ್ ಒಂದು ಸೂರು ಕೊಟ್ಟಿರಿ ಅಣ್ಣಾರ. ನೋಡ್ವಾ, ನೀನು ನಮ್ಮ ಪ್ರಾಣ ಸ್ನೇಹಿತನ ಮನೆಯವ್ರು ನೀವು. ಅವ ಇಲ್ಲ ಅನ್ನೋದು ಒಂದೇ ಬೇಜಾರು. ಆದ್ರೆ ಈ ರೀತಿ ಅವ್ನ ಋಣನ ತೀರಿಸ್ಕೊಳತ್ತೀನಿ. ಅವ ಇಲ್ಲ ಅಂದ್ಗಳನ್ನ ನಮ್ಮ ಗೆಳತ್ಯಾನ ಕಳೆದು ಹೋಗತ್ತನ. ಹಾಂ, ಅವಾಗ ನಾವು ಗೆಳೆಯ ಇದ್ದಾಗ ಮಾತಾಡಿದ್ವಿ ನಾವು, ನಿನಗೆ ಹೆಣ್ಣಾದ್ರೆ ನನ್ನ ಮನೆಗೆ ತಗೋತೇನೆ, ನನ್ನ ಗಂಡ ಆದ್ರೆ ನಿನ್ನ ಮನೆಗೆ ಹಳೆಯ ಮಾಡ್ತೇನೆ ಅಂತೇಳಿ. ಮತ್ತು ಅವಿಲ್ಲ ಅಂದ್ರೆ ಏನಾಯ್ತು? ಅದಕ್ಕೆ ಮಾತು ನಡೆಸ್ಬೇಕು ಅನ್ನೋದು ನನ್ನ ತಲೆಯಾಗೈತವ. ಅದಕ್ಕೆ ಒಂದು ಟೈಮ್ನಾಗ ಅವನು ನನಗೆ ಭಾಳ ಉಪಕಾರ ಮಾಡ್ಯಾನವ. ನಾನು ಈ ಸ್ಥಿತಿ ಒಳಗದೇನಂದ್ರೆ ಅವಂದು ಶ್ರಮ ಐತೆ ಅದ್ರೊಳಗೆ. ಮಮ್ಮಿ, how stupid, how can you people select this kind of traditional and uneducated girl for me? Unbelievable. I can't imagine, mom. I am going and please don't try to stop me. ಯವ್ವ ಎಂತ ಚಂದ ಮಾತಾಡ್ತಾನ ಹಳ್ಯಾರ ಇಂಗ್ಲೀಷ್ನ್ಯಾಗ. ಆದ್ರೂ ಹಳ್ಯಾರ ನಾ ಏನು ಓದ್ಬೇಕಲ್ರಿ, ನಿಮ್ಮಂಗೆ ಇಂಗ್ಲೀಷ್ ನಂಗೆ ಬರೋದಿಲ್ರಿ. ಒಂದೀಟ್ ಕನ್ನಡದಾಗ ಮಾತಾಡ್ರಿ, ನಾವು ತಿಳ್ಕೊತೇನೆ. ಏನ ಅಂದ್ರಲ್ಲ ನೀವು? ತಡಿಬೇ, ಅವರು ನಮ್ಮ ಹಳ್ಳಿ ಬಗ್ಗೆ ಭಾಳ ಹೊಗಳಾಕತ್ತಾರ, ನಮ್ಮ ಟ್ರೆಡಿಷನಲ್ ಬಗ್ಗೆ ಭಾಳ ಚಂದ ಮಾತಾಡಕತ್ತಾರ. ಅದಕ್ಕೆ ಅವ್ರಿಗೆ ಒಂಚೂರು ಉತ್ತರ ಹೇಳ್ತೇನೆ ತಡಿ ಅವ್ರ ಭಾಷೆದಾಗ. ಹಲೋ, ಎಕ್ಸ್ಕ್ಯೂಸ್ ಮೀ.
Mind your tongue. Don't forget that you are in my home. I thought you are educated and well qualified, but you don't have a basic common sense also. Such a educated foreign fool. ಅಬ್ಬಬ್ಬಬ್ಬಬ್ಬಬ್ಬ ಶಾಂತಕ್ಕ, ಏನು ಇವ ನಿನ್ನೆ ಸೊಸಿ ಇಷ್ಟಕೊಂಡ ಇಂಗ್ಲಿಷ್ ಪೀಸ್ ಮಾತಾಡ್ತಾಳ. ಬಾರಿ ಬಿಡ, ನಿನ್ ಮಗ ಏನ ಅಂದ, ಆಕಿನೂ ವಾಪಸ್ ಏನ ಅಂದ್ಲ. ಏ ಬಾರಿ ಆತ್ ಬಿಡ, ನಿಮ್ ಮನ್ಯಾಗ ಇಂಗ್ಲಿಷ್ ಹೊಳೆನ ಹರಿದು ಬಿಡ್ತೈತಿ. ನಮ್ಮ ಹುಡುಗಿಗೂ ಇಂಗ್ಲಿಷ್ ಬರ್ತೈತ್ರಿ. ಧಾರವಾಡ ಯೂನಿವರ್ಸಿಟಿ ಒಳಗ ಆಕಿನೂ ಅದೇನ ಡಿಗ್ರಿ ಓದಾಳ್ರಿ. ಏನಾರ ಮಾತು ಮಾತಾಡೋದಿದ್ರ ಪ್ರಶ್ನೆ ಕೇಳೋದಿದ್ರ ಕೇಳ್ರಿ, ಹೇಳ್ತಾಳ. ಶಾಲಿಗೆ 1 ನಂಬರ್ ಬಂದಾಳ್ರಿ ನನ್ನ ಮಗಳೇ. ಬೇಜಾರು ಮಾಡ್ಕೊಬೇಡವಾ ತಂಗ್ಯವ್ವ. ಇವ ನನ್ನ ಮಗ ನಮ್ಮ ಊರಿನ ಬಗ್ಗೆ ಆಗಲಿ, ನಿಮ್ಮ ಮಗಳ ಬಗ್ಗೆ ಆಗಲಿ, ನಮ್ಮ ಸಂಪ್ರದಾಯದ ಬಗ್ಗೆ ಆಗಲಿ ಏನು ಹೊಗಳಿಲ್ವ ಅವ ಮಾತಾಡಿದ್ದ ಬೇರೆ. 4 ಅಕ್ಷರ ಕಲೀಲಿ ಅಂತೇಳಿ ಇವನ್ನ ಪಾರಿನಿಗೆ ಕಳಿಸಿ ಓದಿಸಿನಿವ. 4 ಅಕ್ಷರ ಏನೋ ಕಲ್ತ, ಆದ್ರೆ ಸಂಸ್ಕಾರ ಕಲೀಲಿವ, ಎಲ್ಲ ಮರ್ತಾ ಬಂದಾನ ಇಲ್ಲಿಗೆ. ರೀ ಇಲ್ಲಿ ಹೇಳ್ತೀರನ? ಶಾಂತ, ನಾ ಹುಡುಗಿಗೆ ನಿನ್ನೆ ಫೋನ್ ಮಾಡಿ ನಮ್ಮ ಸುಸಿ ಆಗಕ್ಕಿಗೆ ತಿಳ್ಕೊಂಡಿರ್ಲಿ ಅಂತೇಳಿ ಎಲ್ಲ ನನ್ನ ಮಗಗ ಏನು ಮಾಡ್ಯಾನ, ಅವ್ಗೆ ಯಾಕೆ ಮದ್ವೆ ಮಾಡತ್ತೀವಿ ಅನ್ನೋದು ಎಲ್ಲ ಡಿಟೇಲ್ ಆಗಕ್ಕಿಗೆ ಫೋನ್ಯಾಗ ಹೇಳೀನಿ. ಆದ್ರೆ ನಮ್ಮ ತಂಗಿಯವ್ಗೆ ನಾ ಏನೂ ಹೇಳಿದ್ದಿಲ್ಲ. ಅದಕ್ಕೆ ಅವ್ರ ತಾಯಿಯವ್ರಿಗೂ ಎಲ್ಲ ಗೊತ್ತಿರಲಿ, ಈಗ ಎಲ್ಲರ ಮುಂದೆ ಹೇಳಾಕತ್ತೀನಿ, ಅವ್ರಿಗೂ ಗೊತ್ತಿರಲಿ ಹೇಳ್ತಂತಡಿ. ಸುಮ್ಮನೆ ಮುಚ್ಚಿಟ್ಟು ಮದ್ವೆ ಮಾಡೋದು ಒಳ್ಳೇದಲ್ಲ. ಅವ್ರ ಮಗಳ ಜೀವನ ಅವ್ರ ಕೈಯಾಗಿರ್ತೈತಿ. ಅವ್ರು ಏನು ನಿರ್ಧಾರ ತೊಗೊಂತಾರ ಅದ್ರ ಮ್ಯಾಗ ಅವ್ರಿಗೆ ಬಿಟ್ಟಿದ್ದೆ. ಅದೇನಂದ್ರೆ ನನ್ನ ಮಗ ಏನೇನು ಕೆಲಸ ಮಾಡ್ಯಾನ ಅಂತೇಳಿ ನೀನು ಹೇಳ್ತಾನೆ ಕೇಳುವ. ಯಾಕಂದ್ರೆ ನಿಮ್ಮ ಮಗಳ ಜೀವನದ ಬಗ್ಗೆ ನೀವೇ ನಿರ್ಧಾರ ತೊಗೋಬೇಕು. ನಿಮಗೆಲ್ಲ ವಿಚಾರ ಗೊತ್ತಿರ್ಬೇಕು. ಮುಚ್ಚಿಟ್ಟು ಮದುವೆ ಮಾಡಿ ನಾಳೆ ಅಣ್ಣ ಹಿಂಗೆ ಯಾಕೆ ಆತು, ಹಿಂಗೆ ಯಾಕೆ ಮಾಡಿದ್ವಿ ಅಂತ ಪ್ರಶ್ನೆ ಕೇಳೋಂಗೆ ಆಗ್ಬಾರ್ದು. ಅದಕ್ಕೆ ಏನು ನಿನಗೂ ಗೊತ್ತಿರಲಿ ಅಂತೇಳಿ ಹೇಳಾಕತ್ತೇನವ. ಇವ ಇಷ್ಟೆಲ್ಲ ಮಾಡ್ಯಾನ ನೋಡುವ. ಹಾಗಾಗಿ ಮದ್ವೆ ಮಾಡ್ಬೇಕಾತು ಈಗ ಅರ್ಜೆಂಟಾಗಿ. ನಿನ್ನೆ ಎಲ್ಲ ಫೋನ್ ಮಾಡಿ ನಮ್ಮ ಸುಸಿ ಆಗಕ್ಕಿಗೆ ನಿಮ್ಮ ಮಗಳಿಗೆ ಎಲ್ಲ ಹೇಳೇನ್ವ. ಆಕಿ ಆತ ಮಾವ ಅಂತ ಒಪ್ಕೊಂಡಾಳ್ವ. ಅದಕ್ಕೆ ನಿಮ್ಮ ತಾಯಿ ಆದವ್ರಿಗೆ ನಿಮಗೆ ಗೊತ್ತಿರಲಿ ಅಂತೇಳಿ ಈಗ ಹೇಳಾಕತ್ತೆ. ನಿಮ್ಮ ಮುಂದೆ ಮತ್ತೆ ಇವು ಹಿಂಗೆ ಮಾತಾಡೋದು, ನೀವೇನರ ಬೇರೆ ತಿಳ್ಕೊಳ್ಳೋದು ಹಿಂಗೆ ಆಗಬಾರ್ದು ಅಂತೇಳಿ ಈ ನನ್ನ ಮಗನ ಮನಸ್ಸಿನಾಗ ಏನೈತೆ ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ ಹೇಳಾಕತ್ತೇನೆ ನೋಡುವ. ಈಗ ನನ್ನ ಮಗ ಹೆಂಗೋ ಒಂದು ಕೆಟ್ಟ ದಾರಿ ತುಳಿಯಾಕತ್ತಾನ ಅಂತೇಳಿ ಅದನ್ನು ಹೆಂಗಾರ ಮಾಡಿ ತಪ್ಪಿಸ್ಬೇಕು. ನನ್ನ ಮಗಾನು ಸರಿ ದಾರಿ ಹೋಗ್ಬೇಕು, ನಮ್ಮ ಮನೆಗೂ ಚಲೋ ಸುಸಿ ಬರ್ಬೇಕು. ಅದಕ್ಕೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ಎಲ್ಲ ಕರೆಕ್ಟ್ ಆಕ್ಕೈತಿ ಅಂತ ನನಗೆ ಅನಿಸಿ ಬಂದೇನ್ವಾ. ಇದು ಮತ್ತು ನಾ ಮಾಡಿದ್ದೇನ್ರ ನಿಂಗೆ ತಪ್ಪು ಅಂತ ಅನ್ನಿಸ್ತಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡುವ ನೀನು. ಏನು ಯಾಕಂದ್ರೆ ಒಂದು ಹೆಣ್ಣಿನ ಕೈಯಾಗ ಇರ್ತೈತಿ, ಒಂದು ಗಂಡನ ತಿದ್ದೋದಾಗಿರ್ಬೋದು, ಹಾಳು ಮಾಡೋದಾಗಿರ್ಬೋದು. ನಿಮ್ಮ ಮಗಳು ನೋಡಿದ್ರೆ ಎಲ್ಲ ತಿದ್ದಿ ಚೆಂದಾಗಿ ಸಂಸಾರ ನಿಭಾಯಿಸ್ಕೊಂಡು ಹೊಕ್ಕಳ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ಬಂದೇನ್ವಾ ನಾನು ನಿಮ್ಮ ಮನೆ ಬಾಗ್ಲಕ್ಕೆ. ನೋಡ್ರಿ ಬಾ, ಇದ್ರ ಮ್ಯಾಗ ನಿಮ್ಗೆ ಬಿಟ್ಟಿದ್ದೆ. ಯಪ್ಪ, ನೀ ಯಾಕೆ ಇವ್ರಂತೇಳಿ ತಪ್ಪಾತಂತ ಕೇಳ್ಕೊಳಕತ್ತಿ? ಎಷ್ಟು ಕೊಬ್ಬಿರ್ಬೇಕು ಇಂಥ ಹಳ್ಳಿ ಗುಗ್ಗುಗಳು ಕೂಟ. ನಮ್ದೇನು ಮಾತು ಅಲ್ಲ, ನಾವು ಹ್ಞೂ ಅಂದ್ರೆ ಸಾಕಂತ ಕಾಯಕತ್ತಾರ. ಹುಡುಗಿಯಾರು ಕ್ಯೂನೇ ನಿಂದಿರ್ತಾರ. ಜುಜುಬಿ ಒಂದು ಹಳ್ಳಿ ಹುಡುಗಿ ಹಿಂಗೆಲ್ಲ ಮಾತಾಡ್ತಾಳ. ನಾವ್ಯಾರು, ನಮ್ಮ ಅಂತಸ್ತೇನು? ನಮ್ಮ ಮನೆ ಹೊಚ್ಚಲ್ ತುಳಿಯಾಕು ಯೋಗ್ಯತೆ ಇಲ್ಲದ ಮನೆಯಿಂದ ನಾವ್ಯಾಕಪ್ಪ ಹೆಣ್ಣು ತೊಗೊಂಡು ಬರ್ಬೇಕು? ನಾ ಮದ್ವೆ ಆಗ್ಬೇಕನ? ಎಂದೂ ನಡೆಯಂಗಿಲ್ಪ ಇದು. ಮೊದ್ಲು ಇಲ್ಲಿಂದ ಹೋಗುಂಬರ್ರಿ. ಬದ್ಮಾಶ್ ನನ್ನ ಮಗನ 4 ಅಕ್ಷರ ಕಲ್ಕೊಂಬ ಅಂತೇಳಿ ಆ ಪ್ರದೇಶಕ್ಕೆ ಕಳಿಸಿದ್ರೆ ಅಕ್ಷರ ಕಲಿದ್ರ ಜೊತೆಗೆ ನಯ ನುಡಿ ಹೆಂಗೆ ಮಾತಾಡ್ಬೇಕು, ಏನು ನಮ್ಮ ಸಂಪ್ರದಾಯತ್ತ ದೊಡ್ಡೋರ ಹತ್ರ ಹೆಂಗೆ ಮಾತಾಡ್ಬೇಕು, ಸಣ್ಣರ ಅಂತೇಳಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಎಲ್ಲ ಮರ್ತು ಬಂದ್ಯಾ. ಏನು ಕಲ್ತೀನಿ ಅಲ್ಲಿ? ಎಷ್ಟು ಎಡ್ಸೊಕ್ಲೆ ದೊಡ್ಡೋರ್ ಮುಂದೆ ದುರಂಕಾರ್ಲೆ ಮಾತಾಡ್ತೀನಿ, ಆಸ್ತಿ ಅಂತಸ್ತ ಅಂತೇಳಿ. ಒಂದು ಉಸುಲ್ ಹೊರಗೆ ಬಿಟ್ಟೆ ಅಂದ್ರೆ ಮತ್ತೆ ನಿನ್ನ ಮಾಚ ತೊಗೊಂಡು ಕಡ್ದ ಬಿಡ್ತಾನೆ. ಸುಮ್ಮನೆ ಕುಂದ್ರ ತಳಗ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿ ಚಲೋ ಆತ. ಅಯ್ಯೋ ಅಣ್ಣ, ಯಾಕೆ ಹೊಡ್ಯಾಕತ್ತೀರಿ? ಬಿಡ್ರಿ ಮಗನ ಹೋಗ್ಲಿ. ಅವ್ರಿಗೆ ನಮ್ಮ ಹುಡುಗಿ ಇಷ್ಟ ಇಲ್ಲ ಕಾಂತತಿ, ಹಳ್ಳಿ ಹುಡುಗಿ ಮಾಡ್ಕೊಳಕ್ ಮನಸ್ಸು ಇಲ್ಲ ಕಾಂತತಿ. ಹೋಗ್ಲಿ ಬಿಡ್ರಿ. ನಮ್ಮ ಯಜಮಾನ್ರಂತರೂ ಇಲ್ಲ, ಅವ್ರಿಗೆ ಕೊಟ್ಟಿದ್ದ ಮಾತು ನಡ್ಸಕ್ಕೋಸ್ಕರ ನೀವು ಈಗ ಮದುವೆ ಮಾಡಿದ್ರಂದ್ರೆ ನಾಳೆ ಅವು ಮಕ್ಕಳ ಜೀವನ ಹಾಳಾಗಿ ಹೋಗತಿ. ಅವ್ರಿಗೆ ಯಾರು ಇಷ್ಟನ ಅವ್ರನ್ನ ಮದುವೆ ಮಾಡ್ಕೊಂಡು ಚಂದಾಗಿ ಇರುವಲ್ರಾಕ ಬಿಟ್ಬಿಡ್ರಿ ಅಣ್ಣಾರು. ಹೋಗ್ಲಿ, ಬಲವಂತ ಮಾಡಕ್ ಹೋಗ್ಬೇಡ್ರಿ. ಮುಂದೆ ಬಾಳಿ ಬದುಕಬೇಕಾದವ್ರು ಅವ್ರಣ್ಣ. ಯಾರು ಗೊತ್ತನ ಅಕ್ಕಿ? ನನ್ನ ಚಡ್ಡಿ ದೋಸ್ತನ ಮಗಳಕ್ಕಿ. ಏನ ನನ್ನ ಕೂಟ ಹೌದು ಅನ್ನಂಗೆ ಸರಿ ಸಮ. ನನ್ನ ಕೂಟ ಯಾವಾಗಲೂ ಬೆನ್ನೆಲ್ಲ ಬಾಗಿ ನನ್ನ ಕೆಲಸದಾಗೆಲ್ಲ ಹೆಲ್ಪ್ ಹಾಕೊಂತ ದುಡ್ದಾನವ. ಏನು ಅಂದಲ್ಲಿ ಇಷ್ಟು ಆಸ್ತಿ ಅಂತಸ್ತು ಮಾಡ್ಕೊಂಡೆ ನಾನು. ಏನು ಈ ಆಸ್ತಿ ಐತೆ ಅಂತೇಳಿ ಇಷ್ಟು ಅಡ್ಡು ಶೆಟ್ಟಿ ಹಾಕತ್ತಿ ನಿನ್ನ ಮಗನ. ನಿನಗೂ ರೊಕ್ಕ ಕೊಟ್ಟು ಓದ್ಸೇನಿ, ಅಕ್ಕಿಗೂ ರೊಕ್ಕ ಕೊಟ್ಟು ಓದ್ಸೇನಿ. ನೀನು 4 ಅಕ್ಷರ ಅಷ್ಟ ಕಲ್ತಿ, ತಲ್ಯಾಗ ಲದ್ದಿ ತುಂಬ್ಕೊಂಡು ಬ್ಯಾಡಾಗಿದ್ದು ಬೇಕಾಗಿದ್ದೆಲ್ಲ ನಿನ್ನ ತಲ್ಯಾಗ ತುಂಬ್ಕೊಂಡವು. ಆಕಿ ಹಂಗಲ್ಲ, ಚಂದ ಓದ್ಯಾಳ, ಸಂಸ್ಕಾರ ವಿನಯ ನಯ ನುಡಿ ಹೆಂಗೆ ಮಾತಾಡ್ಬೇಕು, ಯಾರ ಹತ್ತಲ್ಲಿ ಹೆಂಗಿರ್ಬೇಕು ಅನ್ನೋದು ಎಲ್ಲ ಕಲ್ತಾಳಕ್ಕಿ. ಏನು ಅಂತ ಚಲೋ ಹುಡುಗಿನ ಬ್ಯಾಡ ಅನ್ನಕತ್ತೀನಿ ನೀನು. ನಮ್ಮ ಮನೆಗೆ ಸರಿಯಾಗಿರೋ ಸೊಸಿ ಅಕ್ಕಿ. ನೀ ಏನು ಆಕಿನ ಸೆಲೆಕ್ಟ್ ಮಾಡೋದು, ಅಕ್ಕಿ ಇರಲಿ ಈಕಿ ಇರಲಿ ಅಂತೇಳಿ. ಅಕ್ಕಿ ನೀನು ಒಪ್ಕೋಬೇಕು, ಅದು ದೊಡ್ಡ ಮಾತು. ಏನು ನೀ ಆಗಿರೋ ಆಕಾರಕ್ಕೆ ನೀ ಈಗ ಮಾಡ್ತಿರೋ ಕೇಳಕ್ಕೆ ನಿನ್ನ ನಾಯಿನೂ ಮುಚ್ಚಿ ನೋಡಂಗಿಲ್ಲ ಅಂತದ. ಆ ಹುಡುಗಿ ಆತ್ರಿ ಮವರ್ ನಾ ಮಾಡ್ಕೊಂತೇನಂತೆ ಒಪ್ಕೊಂಡು ಮುಂದೆ ಬಂದಾಳಕ್ಕಿ. ಅದಕ್ಕೆ ಹ್ಞೂ ಅನ್ನ ಮಗನ. ನಿನ್ನ ಮಕ ನೋಡಿ ಹ್ಞೂ ಅಂದಿಲ್ಲಕ್ಕಿ, ನನಗೆ ಬೆಲೆ ಕೊಟ್ಟು ಹ್ಞೂ ಅಂದಾಳಕ್ಕಿ. ನೀನು ಅದಿ ಅಪ್ಪ ಅವನ ಮಾತಂದ್ರೆ ಕೋಳಿ ಪುಚ್ಚ ನಿನಗೆ.